ವಿವಾಹಿತ ಹಿಂದೂ ಮಹಿಳೆಯ ಜೊತೆ ಸಿಕ್ಕಿಬಿದ್ದ ಕಾಂಗ್ರೆಸ್ ಮುಖಂಡ. ಕಾಂಗ್ರೆಸ್ ಮುಖಂಡನಿಗೆ ಹಿಗ್ಗಾಮುಗ್ಗ ಥಳಿಸಿದ ಹಿಂದೂ ಮುಖಂಡರು. ಹೀಗೆ ತಾನು ಏನೋ ಮಾಡಿವಿಲ್ಲೇನೋ ಎನ್ನುವಂತೆ ಸಪ್ಪಾಯಿ ಕೊಡ್ತಿರೋನು ಕಾಂಗ್ರೆಸ್ ಮುಖಂಡ ರಾಹಿಲ್ ಶರೀಫ್ ಕಣ್ರಿ. ಈತನನ್ನ ಹಿಂದೂ ಕಾರ್ಯಕರ್ತರು ಹಿಡಿದು ರಾತ್ರಿ ಹೊತ್ತಲ್ಲಿ ಇಲ್ಲೇನು ಕೆಲಸ ಅಂತ ಕೇಳ್ತಾ ಇದ್ದಾರೆ. ಅಲ್ಲದೆ ಟೀ ಶರ್ಟ್ ಎಳೆದಾಡಿ ಪ್ರಶ್ನೆಗಳ ಮೇಲೆ ಪ್ರಶ್ನೆ ಮಾಡ್ತಿದ್ದಾರೆ. ಅವನಿಗೆಲ್ಲ ಅವನು ಆಯ್ತು, ನಿನ್ಗೇನಾಗ್ಬೇಕು? ಫ್ರೆಂಡ್ ಆಗ್ಬೇಕು. ಏನ್ ಫ್ರೆಂಡ್? ಹೆಂಗೆ? ಯಾರಿದು? ಈಕೆ ವಿವಾಹಿತ ಮಹಿಳೆ. ಗಂಡನಿಲ್ಲದ ಹೊತ್ತಿನಲ್ಲಿ ನೀ ಯಾಕೆ ಬಂದಿದ್ದೀಯಾ ಅಂತ ಯುವಕರ ಗುಂಪು ಪ್ರಶ್ನೆ ಮಾಡುತ್ತಿದೆ. ರಾಹಿಲ್ನನ್ನ ಸಮಜಾಯಿಸಿ ಕೊಡೋದಕ್ಕೂ ಅವಕಾಶ ಕೊಟ್ಟಿಲ್ಲ. ಕೋಪಗೊಂಡ ಯುವಕರ ಗುಂಪು ಹಿಗ್ಗಾಮುಗ್ಗ ಥಳಿಸಿರುವ ಘಟನೆ ನಡೆದಿದೆ. ಫ್ರೆಂಡ್ ಆಗ್ಬೇಕು. ಏನ್ ಫ್ರೆಂಡ್? ಹೆಂಗೆ? ಯಾರಿದು? ಅಂದಹಾಗೆ ಚಿಕ್ಕಮಗಳೂರಿನ ಗಾಂಧಿನಗರದಲ್ಲಿ ನಡೆದಿರುವ ಘಟನೆ ಇದು. ಇಲ್ಲಿನ ಹಿಂದೂ ಮಹಿಳೆ ಮನೆಗೆ ರಾಹಿಲ್ ಶರೀಫ್ ನುಗ್ಗಿದ್ದ. ಆತ ಬರೋದನ್ನ ಯುವಕರ ಗುಂಪೊಂದು ನೋಡಿತ್ತು. ರಾತ್ರಿ ಸಮಯದಲ್ಲಿ ಒಂಟಿ ಮಹಿಳೆಯ ಮನೆಯಲ್ಲಿ ರಾಹಿಲ್ಗೇನು ಕೆಲಸ ಅಂತ ಅನುಮಾನಗೊಂಡಿತ್ತು. ಅದಕ್ಕೆ ನೇರವಾಗಿ ರಾಹಿಲ್ ಶರೀಫ್ ಇದ್ದ ಮನೆಗೆ ನುಗ್ಗಿದ್ದ ಯುವಕರ ಗುಂಪು ರಾಹಿಲ್ ನನ್ನ ಎಳೆದಾಡಿ ಥಳಿಸಿದೆ. ನಿನಗೆ ಯಾಕೆ ಯಾರಾಗ್ಬೇಕು ಅಂತ ಕೇಳಿದಾಗ ಇಲ್ಲ ಸ್ನೇಹಿತೆ ಅಂತ ರಾಹಿಲ್ ಶರೀಫ್ ಹೇಳ್ಕೊಂಡಿದ್ದಾನೆ. ಆದ್ರೂ ಬಿಡದ ಯುವಕರು ಪ್ರಶ್ನೆ ಮೇಲೆ ಪ್ರಶ್ನೆ ಮಾಡಿ ಬೀದಿ ರಂಪ ಮಾಡಿಕೊಂಡಿದೆ. ರಾಹಿಲ್ ಜೊತೆ ಸಿಕ್ಕಾಕಿಕೊಂಡ ಮಹಿಳೆ ತನಗೆ ಹುಷಾರಿರಲಿಲ್ಲ, ಗಂಡ ಊರಿಗೆ ಹೋಗಿದ್ರು, ಹೀಗಾಗಿ ಔಷಧಿ ಕೊಟ್ಟು ಹೋಗಲು ರಾಹಿಲ್ ಬಂದಿದ್ದ ಅಂತ ಹೇಳ್ಕೊಂಡಿದ್ದಾಳೆ. ಒಟ್ಟಾರೆ ಕಾಂಗ್ರೆಸ್ ಮುಖಂಡ ಮತ್ತು ಹಿಂದೂ ಮಹಿಳೆ ಒಂದೇ ಮನೆಯಲ್ಲಿ ತಡರಾತ್ರಿ ಇದ್ದರು ಅನ್ನೋ ವಿಚಾರ ಜಗಜ್ಜಾಹೀರವಾಗಿರೋದಂತೂ ನಿಜ ಕಣ್ರಿ. ಬಿಗ್ ಟಿವಿ ಕರ್ನಾಟಕ, ಚಿಕ್ಕಮಗಳೂರು. ಬಿಗ್ ಟಿವಿ ಕರ್ನಾಟಕ ಯೂಟ್ಯೂಬ್ ಚಾನೆಲ್ಗೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.